ಎಸ್ ಸ್ವಾಮೀಜಿ, ದಯವಿಟ್ಟು ಕೂತ್ಕೊಳ್ಳಿ. ಸೊ ತಾವಿವತ್ತು ಸಂಸ್ಥೆಯ ಪರವಾಗಿ ಸನ್ಮಾನ ಸ್ವೀಕಾರ ಮಾಡಿದ್ದೀರಿ. ಮಾತಾಡ್ಬೇಕು ತಾವು. ಹರಿ ಓಂ. ಬನ್ನಿ ಸ್ವಾಮೀಜಿ, ಬನ್ನಿ ಮುಂದ್ಗಡೆ ಬನ್ನಿ ಸರ್. ನೀವು ಕೂತ್ಕೊಳ್ಳಿ ಸ್ವಾಮೀಜಿ, ನೀವು ಕೂತ್ಕೊಳ್ಳಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರೀಂ. ಪವಿತ್ರ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನವನ್ನು ಸ್ಮರಿಸಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸರ್ವರನ್ನೂ ಕೂಡ ಗೌರವಿಸುವ ನಮ್ಮ ರಾಜ್ಯ ಸರ್ಕಾರದಲ್ಲಿ ಚೇರ್ಮನ್ ಆಗಿರ್ತಕ್ಕಂಥ ಸಭಾ ಅಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು, ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವರುಣದಾಸ್ಜಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಕ್ಕೆ ತಮ್ಮ ಸೇವಾ ಕಾರ್ಯಕ್ಕೆ ಪಾತ್ರರಾದಂಥ ಎಲ್ಲರನ್ನು ಕೂಡ ಸ್ಮರಿಸಿಕೊಂಡು ಬಂದಂಥ ಆಸ್ತಿಕ್ ಮಹಾಶಯರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಮಾಧ್ಯಮ ಕ್ಷೇತ್ರಕ್ಕೆ ನಾವು ನೋಡುವ ಮನಸ್ಸನ್ನು ತೆರೆಕೊಂಡ ದಿನಗಳಿಂದಲೂ ಕೂಡ ಹೃದಯಕ್ಕೆ ಮನಸ್ಸಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು TV9. ಹಾಗಾಗಿ TV9 ನಮಗೆ ಹೊಸದೇನಲ್ಲ. ಜೊತೆಯಲ್ಲಿ ನಮ್ಮ ಈ ನವನಕ್ಷತ್ರದ ಕಾರ್ಯಕ್ರಮವೂ ಕೂಡ ಖಂಡಿತ ಹೊಸದಲ್ಲ. ಈ ಹಿಂದೆ ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ ಕಣ್ಮಣಿಯಾಗಿರ್ತಕ್ಕಂಥ CNR ರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ TV9 ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದ ಗಳಿಗೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಆ ಸಂದರ್ಭದಲ್ಲಿ ಇದ್ದು ಆ ಕಾರ್ಯಕ್ರಮವನ್ನು ನೋಡುವ ಭಾಗ್ಯ, ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಾಗ್ಯ ನಮ್ಮದಾಗಿತ್ತು. ಈ ಹೊತ್ತಿನಲ್ಲಿ ಸಮಸ್ತ ಕರ್ನಾಟಕದ ಮಠಮಂದಿರಗಳ ಪರವಾಗಿ ಆದಿಚುಂಚನಗಿರಿ ಮಠದ ಮುಖಾಂತರ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಗೈದಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಿದ್ದು ತುಂಬ ಸಂತೋಷವಾಗಿದೆ. ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈಗಾಗಲೇ ತಾವು ತೋರಿಸಿದ ಹಾಗೆ 1800 ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 71ನೇ ಜಗದ್ಗುರುಗಳು. ಪೂಜ್ಯ ಗುರುಜಿಯವರು ಧರ್ಮಾಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಆ ಕಾಲಘಟ್ಟಕ್ಕೆ ಬೇಕಾದಂಥ ಅವಶ್ಯಕತೆಯನ್ನು ಮನಗಂಡು ಮಠಗಳಿರ್ತಕ್ಕಂಥದ್ದು ಕೇವಲ ಧರ್ಮ ಪ್ರಸಾರಕ್ಕಷ್ಟೇ ಅಲ್ಲ, ಸಮಾಜದ ಮಧ್ಯದಲ್ಲಿರ್ತಕ್ಕಂಥ ಯಾವುದೇ ಮಠ ಮಂದಿರಗಳು ಸಮಾಜದ ಅಗತ್ಯತೆಯನ್ನು ಗುರುತಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತ ತಿಳಿದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಮಾಜಿಕ ಸೇವಾ ಕ್ಷೇತ್ರವನ್ನು, ಧರ್ಮಕ್ಷೇತ್ರ ಅಂದ ತಕ್ಷಣ ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ, ಅದನ್ನೇ ಸ್ವಾಮಿ ವಿವೇಕಾನಂದರು ಆತ್ಮನೋ ಮೋಕ್ಷಾರ್ಥಂ ಜಗತಿತಾಯಚ, ತನ್ನ ಆತ್ಮದ ಏಳಿಗೆ ಜೊತೆಯಲ್ಲಿ ಸಮಾಜದ ಏಳಿಗೆ ಎರಡನ್ನೂ ಕೂಡ ಸಮನ್ವಯಗೊಳಿಸ್ತಕ್ಕಂಥದ್ದು ಒಂದು ಧರ್ಮ ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ಪೂರಕವಾಗಿ ಕೆಲಸವನ್ನು ನಮ್ಮ ಪ್ರಸ್ತುತ ಇರತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಮಠ ಮಂದಿರಗಳು ಕೂಡ ಮಾಡ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ ಪೂಜ್ಯಗುರು ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಅಂದು ಕಂಡ ಕನಸು ಇಂದು ತಾವು ನವನಕ್ಷತ್ರಗಳ ಮಾದರಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ನವವಿಧ ಸೇವೆಗಳನ್ನು, ಅನ್ನ, ಅಕ್ಷರ, ಆರೋಗ್ಯ, ಈ ರೀತಿಯಾಗಿ ನವವಿಧವಾದ ಸೇವೆಗಳ ಮುಖಾಂತರ ಸಮಾಜದ ಆಗುಹೋಗುಗಳನ್ನು, ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಅರಿತುಕೊಂಡು ತಾವು ಶ್ರೀಮಠದ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಮಠಮಂದಿರಗಳನ್ನು ಗೌರವಿಸುವ ರೀತಿಯಲ್ಲಿ ಇವತ್ತು ಗೌರವಿಸಿರ್ತಕ್ಕಂಥ ತುಂಬ ಸಂತೋಷವಾಗಿದೆ. ಮಾಧ್ಯಮ ಕ್ಷೇತ್ರ ಏನೆಲ್ಲ ಕೊಡಬಹುದು ಅನ್ನೋದಕ್ಕೆ ತಾವು ಮನಸ್ಸು ಮಾಡಿದ್ಯಾದರೆ ಯು ಕ್ಯಾನ್ ಮೇಕ್ ದ ಸೊಸೈಟಿ, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅಂತಹವರನ್ನು ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ತಾವು ತೋರಿಸಿದ್ರಿ. ಒಂದೇ ಒಂದು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ಪ್ರಸ್ತುತವೋ ಅಪ್ರಸ್ತುತವೋ ಹೇಳ್ತೇನೆ. ಆಲ್ಬರ್ಟ್ ಐನ್ಸ್ಟೈನ್ಗೆ ಒಂದು ಸಲ ಒಮ್ಮೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾರೂ ಕೇಳೋದಿಲ್ಲ, ಮಗ ಕೇಳ್ತಾನೆ, ಪಾಪ ಹೌ ಕಮ್ ಆಲ್ಬರ್ಟ್ ಐನ್ಸ್ಟೈನ್ ವಾಸ್ ಆಸ್ಕ್ಡ್ ಎ ಕ್ವಶನ್ ಬೈ ಹಿಸ್ ಓನ್ ಚೈಲ್ಡ್ ಮಿಸ್ಟರ್ ನೋಬೆಲ್, ಪಾಪ ಹೌ ಕಮ್ ಯು ಹ್ಯಾವ್ ಬಿಕಮ್ ಸೋ ಗ್ರೇಟ್. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ದೆರ್ ಈಸ್ ನೋ ಸಚ್ ಥಿಂಗ್ ಕ್ವೈಟ್ ಗ್ರೇಟ್ ಇನ್ ಮೈ ಪರ್ಸ್ನಾಲಿಟಿ, ದೆನ್ ಹೌ ಕಮ್ ಯು ಹ್ಯಾವ್ ಬಿಕಮ್ ಸೋ ಗ್ರೇಟ್ ಅಂತಾಗ
ಐನ್ಸ್ಟೈನ್ ಹೇಳ್ತಾನೆ, ಇಟ್ ಈಸ್ ನಾಟ್ ದ ಸ್ಪೆಷಾಲಿಟಿ ಆರ್ ದ ಟ್ಯಾಲೆಂಟ್ ಇಸ್ ದೇರ್ ವಿದಿನ್ ಮೀ ಎಕ್ಸೆಪ್ಟ್ ಎ ಕ್ಯೂರಿಯಾಸಿಟಿ, ಸಿ ಎ ಕ್ಯೂರಿಯಾಸಿಟಿ ಆ್ಯಂಡ್ ಸಿ ಎ ಇನ್ನೋಸೆನ್ಸ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಸ್ಪೆಷಲ್, ದೆನ್ ಹೌ ಕಮ್ ಯು ಹ್ಯಾವ್ ಬಿಕಮ್ ಸೋ ಗ್ರೇಟ್. ಐನ್ಸ್ಟೈನ್ ಹೇಳ್ತಾನೆ, ಈ ಪ್ರಿನ್ಸ್ಟನ್ ಅಂತ ಒಂದು ಸಣ್ಣ ಮೂಲೆಯ ಹಳ್ಳಿಯಲ್ಲಿ, ಡ್ಯೂರಿಂಗ್ ದ್ಯಾಟ್ ಟೈಮ್ ಪ್ರಿನ್ಸ್ಟನ್ ವಾಸ್ ಸಚ್ ಎ ಸ್ಮಾಲ್ ವಿಲೇಜ್, ದೋ ನಾವ್ ಇಟ್ ಈಸ್ ಎ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ. ಐನ್ಸ್ಟೈನ್ ಸೇಸ್ ದಟ್ having been here in small village of Princeton, this Einstein doesn't have any special talent. Today, Einstein is made world known at the global level, reason being these media people. ಈ ಮಾಧ್ಯಮದವರು ನನ್ನಲ್ಲಿರ್ತಕ್ಕಂಥ ಒಂದಿಷ್ಟು ಸಣ್ಣ ಟ್ಯಾಲೆಂಟನ್ನು ಗುರುತಿಸಿ ಆಕಾಶದ ಎತ್ತರಕ್ಕೆ ಈ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟದ್ದು ಈ ಐನ್ಸ್ಟೈನ್ ಬಹಳ ದೊಡ್ಡನಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ಈ ಎಕ್ಸ್ಪ್ರೆಸ್ಡ್ ಈಸ್ ಡಿಸೈರ್ ಆ್ಯಂಡ್ ಈಸ್ ಆಂಬಿಷನ್ ಟು ದ ಮೀಡಿಯಾ. ಅಂತಹ ಮಾಧ್ಯಮ ಕ್ಷೇತ್ರ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಅಸಾಮಾನ್ಯರಾಗಿ ಮಾಡಲಿಕ್ಕೆ ಶಕ್ತಿಯನ್ನು ಕೊಡುತ್ತೆ. ಅಂತಹ ಕೆಲಸವನ್ನು ತಾವು ಇವತ್ತು ಮಾಡಿದ್ದೀರಿ ಅಂತ ಭಾವಿಸಿ, ಇಂದಿನ ದಿನ ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠ ಆದಿಚುಂಚನಗಿರಿ ಮಠದ ಮುಖಾಂತರ, ನಮ್ಮ TV9 ಮುಖಾಂತರ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ನಂದೊಂದು ಮಾತಿದೆ, ಜೊತೆಗೆ ನಮ್ಮ ಬರುಣ್ ಸರ್ ಕೂಡ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಿದ್ದಾರೆ. ಎಲ್ಲ ಕಡೆಗೂ ಕೂಡ ನಾನು ಅನ್ನುವಂಥ ಇರುವಂಥ ಸಂದರ್ಭದಲ್ಲಿ ನಾವು ಅಂತ ಹೇಳಿ ಹಿರಿಯರನ್ನು ಕೂಡಿಸಿದಿರಲ್ಲ, ಕಾರಣ ಏನು? ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ಯಾವ ರೀತಿ ನೀವು ನವನಕ್ಷತ್ರಗಳು ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ, ಅವರ ಬದುಕಿನುದ್ದಕ್ಕೂ ಹಲವಾರು ಸನ್ಯಾಸಿಗಳನ್ನು ಸೃಷ್ಟಿ ಮಾಡಿದರು ಸಮಾಜದ ಸೇವೆಗೋಸ್ಕರ. ಆ ಒಂದು ಪರಂಪರೆಯಲ್ಲಿ ನವನಕ್ಷತ್ರಗಳ ರೀತಿಯಲ್ಲಿ ಸನ್ಯಾಸಿಗಳನ್ನು ಕೂಡ ಸೃಷ್ಟಿ ಮಾಡಿದರು. ತುಂಬ ಆದಿಚುಂಚನಗಿರಿ ಮಠದ ಇಂದಿನ ಏಳಿಗೆಗೆ ಲಕ್ಷಾಂತರ ಮಂದಿ ಭಕ್ತರ ಕಾಣಿಕೆ ಇದೆ, ಕೊಡುಗೆ ಇದೆ, ಭಕ್ತಿ ಇದೆ. ಅದರ ಜೊತೆಯಲ್ಲಿ ಇಂತಹ ಸನ್ಯಾಸಿಗಳ ಶ್ರಮವೂ ಕೂಡ ಇದೆ. ಆ ಕಾರಣಕ್ಕೋಸ್ಕರ ಇದರ ಮುಖಾಂತರ ನಮ್ಮ ಸಮಸ್ತ ಆದಿಚುಂಚನಗಿರಿ ಮಠದ ಎಲ್ಲ ಸಂತರಿಗೂ ಕೂಡ ಸಲ್ಲುವ ಈ ಗೌರವ ಅಂತ ಭಾವಿಸಿದ್ದೇನೆ. ಎಸ್, ನಮ್ಮ ವರುಣ್ ದಾಸ್ ಜಿ ತಮ್ಮ ಪ್ರಶ್ನೆ ಕೇಳ್ತಾರೆ, ನಮ್ಮ MD ಮತ್ತು CEO ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ. ಸರ್, ಮೈ ರಿಕ್ವೆಸ್ಟ್. Thank you. आप स्वामी जी के साथ. Thank you. I just want to share that I am fortunate enough that my line once crossed with Swamiji's line. We both went to the same institute long time back, IIT Madras. In addition, we were both born in the same year, excepting that fact Swamiji just said that he was born on the day a human being landed on moon. So it's a special occasion for him to be born. With a 2-hour difference only. Now, of course, Swamiji has gone on to guide and shape thousands of lives since the IIT days. I have barely managed one, which is mine. So from there, our lines diverted. But Swamiji, when I ask you a question, please understand, I am not like them. I'm not a journalist. I'm not part of Fourth Estate. I don't have the authority to ask questions. So when I ask you something, it is purely an exploration for knowledge and understanding so that I can become a better human being and a better professional. So my question to you is, Swamiji, that spirituality for lesser mortals like us who had gone on to pursuing materialistic success, career, MBA, should there be a separate path which will be parallelly drawn, path of spirituality in our day-to-day life? Or should we believe in the saying that the work is worship? So if you are dedicated to your work and your duties, you are anyway following the path of spirituality. I would like to know your views on this, Swamiji. Thank you very much for the right question which you have asked quite mindfully. As you have mentioned, work is worship, seve puja. This is the tagline and motto of our Adichunji Mahasansthan Math, which is enumerated by Pujya Guru Sri Dr. Bal Gangadhar Mahaswamiji. Particularly in our tradition, in our lineage, service and spirituality, these are not two different entities. As Albert Einstein used to tell quite often, science and spirituality, or service and spirituality, or the mundane and the spirituality, these two are the two faces of the coin. Service line and the mundane line is not different from the spiritual line. The way how we can't differentiate root, stem, branches, flowers, and the fruit, similarly, to one's life, spirituality is intrinsically hidden in the
line of civilization, we have been thinking that we are civilized. It is just a small thin layer. In the process of evolution, still we are in infant stage, according to me. If you remove that thin layer of the civilization, again you are going to see the animality well within that. Spirituality is going to be explored well within from ourselves only when we are put more and more into the service. In our tradition, to attain that ultimate state, though several things are there, we have identified three things. To start with, we have start our work. What is that? Work, when it is going to become service, it is going to be elevated and open for the next level. That will be a door. Pure service is going to become door for next for the devotion and upasana, what we say. When you are amalgamated with pure service and the devotion, then jnana is going to get opened. When you put the confluence of pure service, dharma or the bhakti, and then pure knowledge and the wisdom, when you put all this together, eventually the liberation is going to happen. Each and every one's life's purpose is to attain the ultimate knowledge, ultimate realization. If that is to happen, we have to amalgamate these three, service and the spirituality, as the bottom line message, not two different entities, rather they are integrated thing. ಥ್ಯಾಂಕ್ ಯು. Thank you very much. Jai Shri Guru. ಸ್ವಾಮೀಜಿ.